ಉದ್ದೇಶ ನಮಗೆಲ್ಲ ಈಗಾಗಲೇ ತಿಳಿದಿದೆ ಅಂತ ನಾನು ಭಾವಿಸ್ತೇನೆ. ಏನಪ್ಪ ಅಂದರೆ ತುಮಕೂರು ಜಿಲ್ಲೆಯ ಒಂದು 4 ತಾಲೂಕುಗಳ ವಿಷಯವಾಗಿ 4 ತಾಲೂಕುಗಳಿಗೆ ಸಂಬಂಧಪಟ್ಟಂಥ ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನು ಸ್ಥಳದಲ್ಲೇ ಹಕ್ಕುಪತ್ರ ಕೊಡಬೇಕು, ಸಾಗುವಳಿ ಚೀಟಿ ಕೊಡಬೇಕು ಮತ್ತು ಆಮೇಲೆ ಖಾತೆ ಪಾಣಿ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಅದರಂತೆಯೇ ಅದರ ಜೊತೆಗೆ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಒಂದು ವೆಂಟಿಲೇಟರ್ ಆಂಬುಲೆನ್ಸ್ ಕೊಡಬೇಕು ಮತ್ತು ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಅದ್ರ ಜೊತೆಯಲ್ಲಿ ಏನು ಡಿಸ್ಟ್ರಿಕ್ಟ್ ಸರ್ಜನನ್ನು ಇಲ್ಲಿಂದ ಅಮಾನತ್ ಮಾಡಬೇಕು, ಅಲ್ಲೊಬ್ಬರು ಮೂಳೆ ಡಾಕ್ಟರ್ ಇದ್ದಾರೆ, ಅವ್ರನ್ನೂ ಕೂಡ ಅಮಾನತ್ ಮಾಡಬೇಕು. ಯಾಕೆಂತಂದರೆ ಈಗಾಗಲೇ ಸ್ಪಷ್ಟವಾಗಿ ಅವರು ಬಡವರಿಂದ ರೋಗಿಗಳಿಂದ ಹಣವನ್ನು ಪಡೆದಿದ್ದಾರೆ, ಯಾರೋ ಮಧ್ಯವರ್ತಿಗಳಿಂದ ಹಣವನ್ನು ಪಡೆದು ನಿಯಮಬಾಹಿರವಾದಂಥ ಕೆಲಸ ಮಾಡಿದ್ದಾರೆ ಅಂತ ಈಗಾಗಲೇ ವಿಜಿಲೆನ್ಸ್ನವರು ವರದಿಯನ್ನು ಕೊಟ್ಟಿದ್ದಾರೆ. ಅದ್ರ ಮೇಲೆ ಅಮಾನತ್ ಮಾಡಬೇಕು ಡಿಸ್ಟ್ರಿಕ್ಟ್ ಸರ್ಜನ್ನ. ಇನ್ನೊಂದಷ್ಟು ಬೇಡಿಕೆಗಳಿದ್ದಾವೆ. ಈ ಬೇಡಿಕೆಗಳನ್ನ ತುಮಕೂರು ಜಿಲ್ಲಾಧಿಕಾರಿಗಳೇ ಖುದ್ದು ಇಲ್ಲಿ ಬಗೆಹರಿಸ್ಕೊಡ್ಬೇಕು. 1 ತಿಂಗಳಾಗಲಿ ಅಥವಾ 2 ತಿಂಗಳಾಗಲಿ ನಾವು ಇಲ್ಲಿ ಸ್ಥಳದಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀವಿ. ಹಗಲು ರಾತ್ರಿ ಮಳೆ ಬಿಸಿಲು ಯಾವುದಕ್ಕೂ ಜಗ್ಗದೆ ಅಂತ ಹೇಳ್ಬಿಟ್ಟು ನಾವು ಈ ಧರಣಿಯನ್ನು 2ನೇ ದಿನಕ್ಕೆ ಮುಂದುವರಿಸ್ತಾ ಇದ್ದೀವಿ. 2ನೇ ದಿನ ಇವತ್ತು 2ನೇ ದಿನಕ್ಕೆ ಖಾಲಿ ಇಟ್ಟಿದೆ ನಮ್ಮ ಧರಣಿ. ಇಲ್ಲಿವರೆಗೂ ಕೂಡ ಯಾವುದೇ ಜಿಲ್ಲಾಡಳಿತವಾಗಲಿ ಅಥವಾ ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ ಅಥವಾ ಜವಾಬ್ದಾರಿಯುತ ಯಾರೊಬ್ಬರು ಕೂಡ ಇವತ್ತು ಬಂದು ನಮ್ಮ ಸಮಸ್ಯೆಗಳನ್ನು ಕೇಳಿಲ್ಲ. ದಯಮಾಡಿ ನಾನು ಎಲ್ಲರಲ್ಲೂ ಮತ್ತೊಮ್ಮೆ ಮನವಿ ಮಾಡೋದೇನಂತಂದರೆ, ನಮ್ಮ ಧರಣಿಯನ್ನು, ನಮ್ಮ ತಾಳ್ಮೆಯನ್ನು, ಈ ಬಡ ಜನಗಳ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಬೇಡಿ. ಏನಿದೆಯೋ ನಮ್ಮ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಿ ನಮ್ಮ ಗ್ರಾಮಗಳಿಗೆ ಕಳಿಸುವಂಥ ಕೆಲಸನ ತುಮಕೂರು ಜಿಲ್ಲಾಧಿಕಾರಿಗಳು ಮಾಡಬೇಕು. ಬೇಕೇ ಬೇಕು. ನಮ್ಮ ಹೋರಾಟ ಬೇರೆ ಬೇರೆ ಆಯಾಮಗಳನ್ನ, ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ಳುತ್ತೆ. ನಾವು ಯಾವುದೇ ಅಥವಾ ಹೆದರಿಕೆಗೆ ನಾವು ಯಾವುದಕ್ಕೂ ಹೆದರೋದಿಲ್ಲ. ನಾವು ಇಲ್ಲಿ ಯಾವುದೇ ರೀತಿಯಾದಂಥ ನೀವು ನಮ್ಮನ್ನ ಕುಗ್ಸುವಂತ ಕೆಲಸನ ಜಿಲ್ಲಾಡಳಿತ ಮಾಡಬಾರ್ದು. ನಾವು ಇದಕ್ಕೆಲ್ಲ ಜಗ್ಗೋದಿಲ್ಲ ಅಂತ ನಾವು ಮತ್ತೊಮ್ಮೆ ಜಿಲ್ಲಾಡಳಿತದ ಗಮನಕ್ಕೆ ತರ್ತಾ ಇದ್ದೀವಿ. ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. 1 ತಿಂಗಳಾಗಲಿ 2 ತಿಂಗಳಾಗಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಧರಣಿಯನ್ನ ಹಿಂಪಡೆಯೋದಿಲ್ಲ. ಇಲ್ಲಿ ಯಾರೂ ಕೂಡ ನಮ್ಮನ್ನ ತಹಸೀಲ್ದಾರ್ ರವರೇ ನೀವು ಯಾರ ಪರ? ಮಧುಗಿರಿ ಎಸಿ ರವರೇ ನೀವು ಯಾರ ಪರ? ಏನು ಧರಣಿಯನ್ನ ಹಿಂಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ನಮ್ಮನ್ನ ಒತ್ತಾಯ ಮಾಡೋದಕ್ಕೆ ಬರಬೇಡಿ. ನೀವೇನಾದ್ರೂ ನಮ್ಮನ್ನ ಧರಣಿಯಿಂದ ಕಳಿಸ್ಬೇಕು ಅಂತಂದ್ರೆ ನೀವು ನಮ್ಮ ಬೇಡಿಕೆಗಳೇನಿದ್ದಾವೆ ಅವಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ತಗೊಂಡು ಈ ಸ್ಥಳಕ್ಕೆ ಬಂದು ನಮ್ಮನ್ನ ಕಳಿಸ್ಕೊಡಿ ಅಂತ ನಾನು ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತೇನೆ. ಮತ್ತೆ ಇದನ್ನ ಜಿಲ್ಲಾಡಳಿತ ಇದು ಎಚ್ಚರಿಕೆ ಅಂತಾನೂ ಕೂಡ ಪರಿಗಣಿಸಬೇಕಾಗ್ತದೆ. ಈ ಧರಣಿಯಲ್ಲಿ ಎಷ್ಟು ತಾಲೂಕಿನ ಜನ ಈಗ ತುಮಕೂರು ತಾಲೂಕದವ್ರು ಇದ್ದಾರೆ, ಮತ್ತೆ ಮಧುಗಿರಿ ತಾಲೂಕದವ್ರು ಇದ್ದಾರೆ, ಕೊರಟಗೆರೆ ತಾಲೂಕದವ್ರು ಇದ್ದಾರೆ, ತುರುವೇಕೆರೆ ಒಂದೆರಡು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ತುರುವೇಕೆರೆ ಇದ್ದಾರೆ. ಬದುಕೆಲ್ಲ ಕಷ್ಟಗಳು ಚಂದಮಾಮ, ನಮ್ಮ ಗುಂಡಿಗೆ ತುಂಬ ಗಾಯಗಳು ಚಂದಮಾಮ, ಅಯ್ಯೋ ಬದುಕೆಲ್ಲ ಕಷ್ಟಗಳು ಚಂದಮಾಮ, ನಮ್ಮ ಗುಂಡಿಗೆ ತುಂಬ ಗಾಯಗಳು ಚಂದಮಾಮ, ನಮ್ಮ ಬದುಕೆಲ್ಲ ಕಷ್ಟಗಳು ಚಂದಮಾಮ, ಗುಂಡಿಗೆ ತುಂಬ ಗಾಯಗಳು ಚಂದಮಾಮ, ಒತ್ತು ಹುಟ್ಟಿ ಒತ್ತು ಮುಳುಗಿತು ಚಂದಮಾಮ, ಒತ್ತು ಹುಟ್ಟಿ ಒತ್ತು ಮುಳುಗಿತು ಚಂದಮಾಮ, ಎಷ್ಟೋ ಚಾಕರಿ ಮಿಕ್ಕಿ ಹೋಯ್ತು ಚಂದಮಾಮ, ಅಯ್ಯೋ ಬದುಕಲ್ಲ ಕಷ್ಟಗಳು ಚಂದಮಾಮ, ಚಂದಮಾಮ ನಮ್ಮ ಗುಂಡಿ ಕಣ್ಣಲ್ಲಿ ಕಣ್ಣೀರು
ಕಣ್ಣೀರು ಚಂದಮಾಮ ಅಯ್ಯೋ ಕಣ್ಣಲ್ಲಿ ಕಣ್ಣೀರು ಚಂದಮಾಮ ಎಷ್ಟೋ ದಿನ ಈ ಗೋಳು ಚಂದಮಾಮ ನಮಗೆ ಎಷ್ಟೋ ದಿನ ಈ ಗೋಳು ಚಂದಮಾಮ ಅಯ್ಯೋ ಚಂದಮಾಮ